ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಸಮಾಜದಲ್ಲಿ ಏನೇ ಬೆಳವಣಿಗೆಗಳಿರಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಕೊಡುವಂಥ ಏಕೈಕ ಯತಿ ಅಂತಂದರೆ ಪೇಜಾವರ ಶ್ರೀಗಳು. ಕೃಷ್ಣ ಮಠದ ವಿವಾದ ಇರ್ಬೋದು, ಪಂಕ್ತಿ ಭೋಜನ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು ಅಥವಾ ರಾಜಕೀಯನೇ ಇರ್ಬೋದು, ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೂ ಕೂಡ ಪೇಜಾವರರು ಮಾತಾಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಇದರ ಬಗ್ಗೆನೇ ಟೀಕೆಗಳು ವ್ಯಕ್ತವಾಗ್ತವೆ. ಆದರೆ ಯಾವುದೇ ಟೀಕೆಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಶ್ರೀಗಳು. ಸೊ ಇವೆಲ್ಲ ವಿಚಾರಗಳನ್ನೇ ಇವತ್ತು ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಸ್ವತಃ ಶ್ರೀಗಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಈಗಿನ ವಿಶೇಷ ಕಾರ್ಯಕ್ರಮ ಅದು ಪೇಜಾವರರ ಮಾತು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸ್ವತಃ ಶ್ರೀಗಳೇ ನಮ್ಮ ಜೊತೆಗಿದ್ದಾರೆ. ಏನಂತಾರೆ ಕೇಳೋಣ. ಶ್ರೀಗಳೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ನಾನು ಆರಂಭದಲ್ಲಿ ಒಂದು ಪೆಟ್ಟಿಗೆ ಹಾಕ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರಗಳ ಬಗ್ಗೆ ಮಾತಾಡುವಂಥ ಏಕೈಕ ಯತಿ ಅಂತ. ನೀವು ಹಿಂದೆ ಮುಂದೆ ನೋಡೋದಿಲ್ಲ, ನೀವು ಇರೋದನ್ನು ನೇರವಾಗಿ ಸಮಾಜದ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ. ಹೇಗಿದ್ದು ಅಂತ? ಹೌದು, ಆದರೂ ನನ್ನ ಉದ್ದೇಶ ನಮ್ಮ ಸಮಾಜದಲ್ಲಿ ಆದಷ್ಟು ಜಾತಿಯ ದ್ವೇಷ, ಮತೀಯ ದ್ವೇಷ ಇರಬಾರದು. ಏನೋ ಹಿಂದಕ್ಕೆ ಎಷ್ಟೇ ಅಂಥ ಗೊಂದಲಗಳಾಗಿದ್ದರೂ ಕೂಡ ಅದನ್ನೆಲ್ಲ ಮರೆತು ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಪರಸ್ಪರ ಸೌಹಾರ್ದದಿಂದ ಬದುಕಬೇಕು. ಇದೇ ನನ್ನ ಉದ್ದೇಶ. ಆದರೆ ವೈದಿಕ ಧರ್ಮದ ಮೇಲೆ ಮತ್ತು ಅನಾವಶ್ಯಕವಾಗಿ ಪ್ರಕಾರ ಮಾಡುವಾಗ ಅದಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ. ಎಲ್ಲ ಧರ್ಮಗಳಲ್ಲಿಯೂ ಕೂಡ ಬೇರೆ ಬೇರೆ ಥರದ ಅಸಮಾನತೆಗಳು ಉಂಟೇ ಉಂಟು. ಅದನ್ನೆಲ್ಲ ಎತ್ತಿ ಪರಸ್ಪರ ದ್ವೇಷ, ಅಸೂಯೆ ಉಂಟು ಮಾಡುವ ಬದಲು ಅದನ್ನೆಲ್ಲ ಮರೆತು ಅದಷ್ಟು ಪ್ರೀತಿ ಸಾಮರಸ್ಯದಿಂದ ಬದುಕಬೇಕು. ಇದೇ ನಮ್ಮ ಗುರಿ. ಅಲ್ಲ, ತಾವು ಹೇಳೋ ಪ್ರಕಾರ ಹಾಗಾದರೆ ಎಲ್ಲ ಧರ್ಮಗಳಲ್ಲೂ ತನ್ನದೇ ಆದಂಥ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಆದರೆ ವೈದಿಕ ಧರ್ಮದ ಲೋಪದೋಷಗಳನ್ನೇ ನೀವು ಯಾಕೆ ಎತ್ತಿ ತೋರಿಸ್ತೀರಿ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಅದನ್ನೇ ಎತ್ತಿ ತೋರಿಸೋದು ಬೇಡ. ಅದರಲ್ಲಿ ಇರ್ಬೋದು, ಬೇರೆ ಇತರ ಮತಗಳಲ್ಲಿ ಉಂಟು. ಅದನ್ನೆಲ್ಲ ಹಳೆಯದನ್ನು ಬಿಟ್ಟು ಆದಷ್ಟು ಸಾಮರಸ್ಯದಿಂದ ನಾವು ಬದುಕಬೇಕು. ಪದೇ ಪದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಹೇಳ್ತವೆ ಅಂತಂತಂದರೆ ಎಲ್ಲೋ ಒಂದು ಕಡೆ ತಪ್ಪುಗಳಿವೆ ಅಂತ ಅಲ್ಲಿ ಅಂತ. ಆದರೆ ತಪ್ಪುಗಳು ಇವೆಯೋ ಇಲ್ಲೋ ಅಂತ ಅದನ್ನು ಸಮಜಾಯಿಸಿ ಕೊಡುವಂಥವ್ರ ಸಂಖ್ಯೆ ಕೂಡ ಕಡಿಮೆ ಇದೆ. ಅಂದರೆ ಒಗ್ಗಟ್ಟಿನ ಕೊರತೆ ಅನ್ನುವಂಥದ್ದು ಇಲ್ಲಿ ಎದು ಕಾಣ್ತಾ ಇದೆ ಅಂತ ಅದನ್ನು ಒಪ್ಕೋಬೇಕು ತಾವು ಅಂತ. ಒಗ್ಗಟ್ಟಿನ ಕೊರತೆ ಇದೆ, ನಾನು ಒಪ್ಪಿಕೊಳ್ತೇನೆ. ಶಂಕರಾಚಾರ್ಯರ ಬಗ್ಗೆ ಅವರು ಬೌದ್ಧರನ್ನು ಹಿಂಸೆ ಮಾಡಿದ್ದಾರೆ ಎಂಬುದಾಗಿ ಒಬ್ಬರು ಆರೋಪ ಮಾಡಿದರು. ಸಾಮೂಹಿಕ ಹಿಂಸೆಯನ್ನು ಶಂಕರಾಚಾರ್ಯರು ಬೌದ್ಧರ ಮೇಲೆ ಮಾಡಿದ್ದಾರೆ. ಇದಕ್ಕೇನು ಆಧಾರ ಇಲ್ಲ. ಇಂಥ ನಿರಾಧಾರವಾದ ಆರೋಪವನ್ನು ಶಂಕರಾಚಾರ್ಯರ ಮೇಲೆ ಮಾಡಿದಾಗ ಎಲ್ಲರೂ ಸುಮ್ಮನೆ ಇದ್ದಾರೆ. ಯಾಕೆ ಅಂತ ಅದೇ ನಾನು ಕೇಳೋದು. ಹಾಗಾಗಬಾರ್ದು. ಯಾವುದೇ ಸಂದರ್ಭದಲ್ಲಿ ಮಾತಾಡುವಂಥವ್ರು ಪೇಜಾವರರು ಮಾತ್ರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಟ್ಲೀಸ್ಟ್ ಶಂಕರ ಮಠಗಳಿದಾವಲ್ಲ, ಮಾತಾಡಬೇಕು ಅಂತ ಉತ್ತರ ಕೊಡಿ. ಅವರು ಎಲ್ಲರೂ ಸುಮ್ಮನೆ ಇದ್ದಾರೆ. ಅವರು ಉತ್ತರ ಕೊಟ್ಟಿಲ್ಲ, ಬೇರೆಯವರು ಉತ್ತರ ಕೊಟ್ಟಿಲ್ಲ. ಅಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅನ್ನುವಂಥದ್ದು ಏನಿದೆಯಲ್ಲ, ಅದೆಲ್ಲ ಒಂದು ಕಡೆಗೆ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಾವು ಅದಕ್ಕೆ ಸಮ್ಮತಿ ಸೂಚಿಸಿದ್ವಿ ಅನ್ನುವಂಥದ್ದು ಅರ್ಥ ಆಗಿಲ್ವ ಹಾಗಾದರೆ ನಮ್ಮ ಸಮಾಜಕ್ಕೆ? ಇಲ್ಲ, ಅದೇನು ನನ್ನ ಕರ್ತವ್ಯ ನಾನು ಮಾಡ್ತೇನೆ. ನನಗೆಲ್ಲ ಮತಗಳ ಮೇಲೆ, ಮತೀಯರ ಮೇಲೆ ವಿಶ್ವಾಸ ಇದೆ, ಪ್ರೀತಿ ಇದೆ. ಅಲ್ಲ, ಇಲ್ಲಿ ನನ್ನ ಪ್ರಶ್ನೆ ಏನು ಅಂತಂದರೆ, ಎಲ್ಲರೂ ಮೌನವಾಗಿದ್ದಂಥ ಸಂದರ್ಭದಲ್ಲಿ ಪೇಜಾವರರಿಗೆ ಯಾಕೆ ಬೇಕಿದು ಅಂತ? ಸರಿಯಾದ್ದನ್ನು ಹೇಳಬೇಕು. ಜನರಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಾರದು. ಅದರಿಂದ ಅನೇಕ ಕೆಟ್ಟ ಪರಿಣಾಮ. ಇದನ್ನು ಬೆಳೆಸ್ತಾ ಹೋದರೆ ಮತೀಯ ದ್ವೇಷಗಳು ಬೆಳೀತದೆ, ಜಾತಿಯ ದ್ವೇಷ ಬೆಳೀತದೆ. ಅದು ಬೆಳೆಯಬಾರದು. ಮತ್ತು ಹಿಂದೂ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವ ಕೆಲಸ ಇವತ್ತು ಕೆಲವು ಬುದ್ಧಿಜೀವಿಗಳು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಸೊ ತಾವು ಹೇಳ್ತಾ ಇದ್ರಿ ಕೆಲ ಬುದ್ಧಿಜೀವಿಗಳು ಮಾತ್ರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಅದಕ್ಕೆ ಅವ್ರ ಇದರಿಂದ ಲಾಭ ಏನು ಅವರಿಗೆ ಹಿಂದೂ ಧರ್ಮ, ವೈದಿಕ ಧರ್ಮ ಈ ದೇಶದಿಂದ ನಾಶ ಆಗಬೇಕು, ಇಷ್ಟೇ ಅವರ ಉದ್ದೇಶ. ಅವರು ಮತಾಂತರ ಆದರೂ ತೊಂದರೆ ಇಲ್ಲ, ಎಲ್ಲರೂ ಮುಸಲ್ಮಾನರಾದರೂ ಪರವಾಗಿಲ್ಲ. ಯಾಕೆ ಅವ್ರು ಹೇಳ್ತಾರೆ, ಮತಾಂತರ ಆಗಲಿ, ಬ್ರಾಹ್ಮಣರನ್ನು ಬಿಟ್ಟು ಉಳಿದವರಿಗೆ ಧರ್ಮವೇ ಇಲ್ಲ. ಅದರಿಂದ ಅವರನ್ನು ಇಸ್ಲಾಂ ಮತಕ್ಕೆ ಸೇರಿಸಿದರೆ, ಕ್ರಿಶ್ಚಿಯನ್ ಮತಕ್ಕೆ ಸೇರಿಸಿದರೆ ತಪ್ಪಿಲ್ಲ. ಇದು ಮತಾಂತರವೇ ಅಲ್ಲ. ಅಂದರೆ ಮತಾಂತರಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ. ಕಾರಣ ಹಿಂದೂ ಧರ್ಮ ನಾಶ ಆಗಬೇಕು. ಹಿಂದೂ ಧರ್ಮದ ಬಗ್ಗೆ ಅಲರ್ಜಿ. ಕೃಷ್ಣ ಮಠದ ವಿವಾದ ಪ್ರತಿ ಸರ್ಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ಅದು ಹೇಳಲೇಬೇಕು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಅದರಲ್ಲೂ ಈ ಮೊನ್ನೆ ಹೊಸ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಎದ್ದಿದ್ದು ಅಂತಂದರೆ ಕೃಷ್ಣ ಮಠದ ವಿವಾದ. ಏನಂತೀರಿ? ಇದನ್ನು ಮುಖ್ಯಮಂತ್ರಿಗಳೇ ಮುಕ್ತಾಯಗೊಳಿಸಿದ್ದಾರೆ. ಆ ಬಗ್ಗೆ ನಾನು ಹೆಚ್ಚು ಬೆಳೆಸಲಿಕ್ಕೆ ಹೋಗುವುದಿಲ್ಲ. ಅದು ಆ ಬಗ್ಗೆ ನಾನು ಚಿಂತನೆ ಮಾಡಿಯೇ ಇಲ್ಲ. ಒಬ್ಬರು ವರದಿಗಾರರು ಅನಾವಶ್ಯಕ ಪ್ರಶ್ನೆ ಎಬ್ಬಿಸಿದರು. ಅದನ್ನು ಅವರು ಹೇಳಿದ್ದಕ್ಕಿಂತ ವ್ಯತಿರಿಕ್ತವಾಗಿ ಪ್ರಕಾಶನಗೊಳಿಸಿದರು. ಸೊ ಅವ್ರು ಹೇಳಿದ್ದೆ ಬೇರೆ, ಅವ್ರು ಹಾಕಿದ್ದೆ ಬೇರೆ ಅಂತ ಮುಖ್ಯಮಂತ್ರಿಗಳ ಮಾತಿನಿಂದ ಅರ್ಥ ಆಯಿತು. ಅಲ್ಲ, ಇದು ಕೃಷ್ಣ ಮಠಕ್ಕೆ ಮಾತ್ರ ವಹಿಸುವಂಥದ್ದು ಅಥವಾ ಗೋಕರ್ಣಕ್ಕೂ ಕೂಡ?
ಗೋಕರ್ಣದ ವಿಷಯ ನನಗೆ ವಿಚಾರ ಗೊತ್ತಿಲ್ಲ. ಕೃಷ್ಣ ಮಠದ್ದು. ಕೃಷ್ಣ ಮಠಕ್ಕೆ ಅವ್ರು ಹೇಳುವಾಗ ಎರಡದ್ದು ಪ್ರಸ್ತಾವ ಮಾಡಿದರು ವರದಿಗಾರರು. ಓಕೆ. ಈ ಮುಖ್ಯಮಂತ್ರಿಗಳು ಕೃಷ್ಣ ಮಠದ ಬಗ್ಗೆ ನಾನು ವಿಚಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ನಿಜಕ್ಕೂ ನನಗೆ ಬಹಳ ಆಶ್ಚರ್ಯ ಅನಿಸೋದು ಈ ವಿವಾದ ಎಲ್ಲಿದ್ದು ಅಂತ. ನಾನು ಇತ್ತಿಗೆ ಪತ್ರಿಕೆಯಲ್ಲಿ ಸ್ಪಷ್ಟಪಡಿಸಿದ್ದೇನೆ ಅದರ ಬಗ್ಗೆ. ಅದು ಯಾವಾಗ ಪ್ರಾರಂಭ ಆಯಿತು, ಹೇಗೆ, ಅದನ್ನು ಪುನಃ ಬೆಳೆಸಲಿಕ್ಕೆ ನನಗೆ ಇಷ್ಟ ಇಲ್ಲ. ಅಲ್ಲ, ಈಗ ನಮ್ಮಲ್ಲೂ ಕೂಡ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಮಾತಾಡಿದ್ರಿ. ದ್ವಾರಕಾನಾಥ್ ಅವರು ನಮ್ಮ ನೇರ ಪ್ರಸಾರದಲ್ಲಿದ್ದರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಶ್ರೀಗಳು ಸುಳ್ಳು ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ ಶ್ರೀಗಳು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ಅಲ್ಲೇ ಹೇಳಿದೆ, ಸುಪ್ರೀಂ ಕೋರ್ಟಿನ ಇನ್ನೊಂದು ಅಂಶವನ್ನು ನೋಡಲಿ. ಅಲ್ಲಿ ಸ್ಪಷ್ಟವಾಗಿ ಅಷ್ಟಮಠದವರು ಕೃಷ್ಣ ಮಠದ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾರೆ ಎಂಬುದನ್ನು ಸುಪ್ರೀಂ ಕೋರ್ಟೇ ಒಪ್ಪಿದೆ. ಕೋರ್ಟಿನ ಒಂದು ಭಾಗ ಮಾತ್ರ ಮುಂದಿಟ್ಟು ಇನ್ನೊಂದು ಭಾಗವನ್ನು ಮುಚ್ಚಿಡುವ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಅಂತ ನಾನು ಪ್ರಶ್ನೆ ಮಾಡಿದೆ. ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ. ಅಂದರೆ ಅವ್ರು ಹೇಳ್ತಿರೋ ಪ್ರಕಾರ ಏನು ಅಂದರೆ ಯಾವುದನ್ನು ಒಂದು ಓದಿ ಹೇಳಿದಾರಲ್ಲ ಹಿಂಗೆ ಸುಪ್ರೀಂ ಕೋರ್ಟಿನ ತೀರ್ಪಿಂದು ಅದು ಒಂದು ಮಾತ್ರ ಅಂತೀರಿ. ಹೌದು, ಅದು ಅಲ್ಲೇ ಉಂಟು. ಅಷ್ಟಮಠದವರು ಮ್ಯಾನೇಜರ್ ಅಂತ ಅಲ್ಲೇ ಉಂಟು. ಅಲ್ಲ, ಅವರ ಆರೋಪಗಳೇನು ಅಂತಂದರೆ ಇದನ್ನು ಬಲವಂತವಾಗಿ ಬ್ರಾಹ್ಮಣರು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ, ಅವರ ಪಾರುಪತ್ಯವನ್ನು ಮೆರಿತಾ ಇದ್ದಾರೆ. ಇದು 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 ಎಲ್ರಿಗೂ ಸೇರಿರುವಂಥದ್ದು. ಇದು ಒಂದು ಜನಾಂಗಕ್ಕೆ ಅಂತಲ್ಲ, ಸಮಸ್ತ ಹಿಂದೂಗಳಿಗೆ ಸೇರುವಂಥದ್ದು. ಇಲ್ಲಿ ಬೇರೆ ಬ್ರಾಹ್ಮಣರ ಪಾರುಪತ್ಯ ಅಂಥದ್ದು ಅನೇಕ ದೇವಸ್ಥಾನಗಳು ಉಂಟು, ಬೇರೆ ಬೇರೆ ಜಾತಿಗೆ ಸಂಬಂಧಪಟ್ಟ ದೇವಸ್ಥಾನಗಳು. ಅಲ್ಲಿ ಯಾಕೆ ಪ್ರಶ್ನೆ ಇತ್ತುವುದಿಲ್ಲ? ಕೃಷ್ಣ ಮಠದ ಬಗ್ಗೆ ಯಾಕೆ ಅಂತ ನಾನು ಕೇಳಿದ್ದೇನೆ. ಅಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸರ್ಕಾರದ ಪ್ರತಿನಿಧಿಗಳ ಜೊತೆಗೆ ಏನಾದರೂ ಮಾತಾಡಿದಾರ ತಾವು? ಇಲ್ಲ, ಈಗ ಆ ಸಂದರ್ಭವೇ ಬಂದಿಲ್ಲ. ಅಲ್ಲ, ಆ ವಿವಾದ ಇದ್ದಂಥ ಸಂದರ್ಭದಲ್ಲಿ ಅದು ಆವಾಗ ಧರ್ಮಸಿಂಗರು ಇದ್ದ ಕಾಲದಲ್ಲಿ ಚರ್ಚೆ ಆಗಿತ್ತು. ನಾನು ಆವಾಗ ಮಾತಾಡಿದ್ದೇನೆ. ಆವಾಗಿನ ಕಂದಾಯ ಮಂತ್ರಿಗಳಾಗಿದ್ದ MP ಪ್ರಕಾಶ್ ಅವರು ನಮ್ಮಲ್ಲಿ ಮಾತಾಡಿದ್ದಾರೆ. ಈ ಮೊನ್ನೆ ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಅವರು ಕೂಡ ಅದೇ ಮಾತು ಹೇಳಿದರು, ಮಾಡಲಿಕ್ಕೆ ಬಹಳಷ್ಟು ಕೆಲಸಗಳಿವೆ ಮುಖ್ಯಮಂತ್ರಿಗಳೇ, ನೀವು ಯಾವುದೇ ಕಾರಣಕ್ಕೂ ಮಂದಿರ ಮಠಗಳಿಗೆ ಕೈ ಹಾಕಬೇಡಿ ಅನ್ನುವಂಥದ್ದು. ಅದೆಲ್ಲ ಕಾಂಗ್ರೆಸ್ ಪಕ್ಷದವರು, JDS, BJP ಎಲ್ಲ ಪಕ್ಷದವರು ಕೂಡ ಆ ವಿಷಯದಲ್ಲಿ ಇದಕ್ಕೆ ಕೈ ಹಾಕೋದಿಲ್ಲ ಅಂತಲೇ ಎಲ್ಲರದ್ದು ಒಂದೇ ಅಭಿಪ್ರಾಯ. ಅಲ್ಲ, ಈಗ ಈ ರೀತಿಯ ಭಾವನೆಗಳು ವ್ಯಕ್ತವಾಗ್ತವೆ ಅಂದರೆ ನಾವು ಕೈ ಹಾಕಲ್ಲ ಅಂತ. ನೋಡಿ, ತಾವು ಹೇಳಿದ್ರಿ MP ಪ್ರಕಾಶ್ ಅವರು ಹೇಳಿದಂಥ ಮಾತನ್ನು ಜ್ಞಾಪಿಸ್ಕೊಂಡ್ರಿ ತಾವು. MP ಪ್ರಕಾಶ್ ಅವರು ಈ ವಿಚಾರವನ್ನು ಎತ್ಕೊಂಡ್ರು, ನನಗೆ ಬಹಳ ಒತ್ತಡ ಇದೆ, ಆದರೂ ಕೂಡ ನಾನಂಥ ವಿಚಾರಗಳಿಗೆ ಕೈ ಹಾಕೋದಿಲ್ಲ ಅಂತ. ಸೊ ಅದಾದಮೇಲೆ ಮತ್ತೆ ತಿರ್ಗಾ ಏನು ಅಂದರೆ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇದು ಮುಂದೆ ಇನ್ನು ಯಾವ ಸರ್ಕಾರ ಬಂದರೂ ಕೂಡ ಮುಂದುವರಿಯುತ್ತದೆ. ಈ ಸರ್ಕಾರ ಕೂಡ ಕೈ ಹಾಕಿಲ್ಲ. ಅನಾವಶ್ಯಕವಾಗಿ ಕೆಲವು ಬುದ್ಧಿಜೀವಿಗಳು, ನಾನು ಹೇಳಿದೆ ಅಲ್ಲ, ಅವರು ಇದನ್ನು ಕೆರಳಿಸುವುದು. ಅಷ್ಟಮಠಗಳಲ್ಲಿ ಯಾರೊಬ್ಬರೂ ಕೂಡ ಬಾಯಿ ಬಿಡೋದಿಲ್ಲ. ಎಲ್ಲದಕ್ಕೂ ಏನು ಗೊತ್ತಾ, ಪೇಜಾವರ ಶ್ರೀಗಳೇ ತಲೆ ಕೊಡಬೇಕು, ಎಲ್ಲದಕ್ಕೂ ಪೇಜಾವರ ಶ್ರೀಗಳೇ ಮಾತಾಡಬೇಕು. ಎಲ್ಲೋ ಒಂದು ಕಡೆಗೆ ಅಷ್ಟಮಠಗಳಲ್ಲಿರುವಂಥ ಒಂದು ಭಿನ್ನಾಭಿಪ್ರಾಯ ಏನಿದೆ ಅದು ಕೂಡ ಇಂಥವ್ರ ಮಾತಿಗೆ ಪೂರಕ ಅನ್ಸಲ್ವಾ, ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ ಅನ್ಸಲ್ವಾ? ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದಕ್ಕೂ ಕೂಡ ಪೇಜಾವರ ಶ್ರೀಗಳೇ ಮಾತಾಡಬೇಕು, ಅವರೇ ಎಲ್ಲದ ಜವಾಬ್ದಾರಿ ನೋಡ್ಕೋಬೇಕು. ಅಷ್ಟಮಠಗಳು ಇನ್ನು ಉಳಿದಂಥವ್ರು ಯಾರೂ ಕೂಡ ಬಾಯಿ ಬಿಡೋದಿಲ್ಲ. ಅದು ಏನು ಅಂತಂದರೆ ಕೆಲವು ಸಂದರ್ಭಗಳಲ್ಲಿ ಎಲ್ಲ ವಿವಾದ ಇದು ಕೇವಲ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮಠಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ, ಪರ್ಯಾಯಕ್ಕೆ ಸಂಬಂಧಪಟ್ಟಿರುವಂಥ ಸಂದರ್ಭದಲ್ಲೂ ಕೂಡ ಏನಾದರೂ ಅದಕ್ಕೆ ಪರ್ಯಾಯ ಮಾರ್ಗಗಳು ಹುಡುಕಬೇಕು ಅಂತಂದರೆ ಅದು ಶ್ರೀಗಳ ಮಾತ್ರ. ಅವರು ಇಂಥದ್ದೆಲ್ಲ ವಿವಾದ ಬಂದು ತಮ್ಮ ಅಭಿಪ್ರಾಯ ಏನು ಕೇಳಿದಾಗ ನೇರವಾಗಿ ಉತ್ತರ ಕೊಡುವುದು ನನ್ನ ಕ್ರಮ ಪದ್ಧತಿ. ನಿಜ ಅತ್ಯಂತ ದೊಡ್ಡ ಪ್ರಮಾಣದ ಭಕ್ತರಿರುವಂಥ ಸಂದರ್ಭದಲ್ಲಿ, ಅನುಯಾಯಿಗಳಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳು. ಬೇರೆ ಬೇರೆ ದೇವಸ್ಥಾನಗಳು, ಮಠಗಳಿದೆ. ಒಂದೇ ಮಠಾಧಿಪತಿಗಳು, ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲ. ಒಂದೇ ಕೃಷ್ಣ ಮಠ ಕೇಂದ್ರದಲ್ಲಿ 8 ಮಠಗಳಿರುವಾಗ ಭಿನ್ನಾಭಿಪ್ರಾಯ ಒಂದೇ ಬರ್ತದೆ. ಎಸ್ ಶ್ರೀಗಳೇ, ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಸೊ ಮತ್ತಷ್ಟು ಮಾತಾಡೋಣ ಶ್ರೀಗಳು ಏನಂದರೆ ಅಂತ. ಯಾಕಂದರೆ ಈಗಾಗಲೇ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದು. ಇನ್ನು ಅಸ್ಪೃಶ್ಯತೆಯ ಬಗ್ಗೆ ಶ್ರೀಗಳ ಅನಿಸಿಕೆ, ಅಭಿಪ್ರಾಯಗಳೇನು, ಮತ್ತೆ ಪದೇ ಪದೇ ಹೇಳುವಂಥ ಒಂದು ಪ್ರಶ್ನೆಯ ಜೊತೆಗೆ ಈ ಪಂಕ್ತಿ ಭೋಜನದ ಬಗ್ಗೆ ಯಾವಾಗಲೂ ಪ್ರಶ್ನೆಗಳು ಹೇಳ್ತವೆ. ಇದಕ್ಕೆ ಸಂಬಂಧಪಟ್ಟಾಗೆ ಶ್ರೀಗಳು ಏನು ಹೇಳ್ತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.